ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ವಿಷಯಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳೋಕ್ಕೂ ಮುಂಚೆ ಫಸ್ಟ್ ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ಸೊ ನನ್ನ ಹೆಸರು ಸಂಚಿತಾ. ಐ ಆಮ್ 27 ಇಯರ್ಸ್ ಓಲ್ಡ್. ಬೇಸಿಕಲಿ ನಾನು ಮೈಸೂರು ಹುಡುಗಿ. ಬೈ ಪ್ರೊಫೆಷನ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಪ್ರೊಫೆಷ್ನಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ನನಗೆ ಬೇರೆ ಹಾಬೀಸ್ ಕೂಡ ಇದೆ, ಲೈಕ್ ಆರ್ಟ್, ಕ್ರಾಫ್ಟ್, ಯೋಗ, DIY. ಸೊ ನಾನು ಈ ವಿಡಿಯೋ ಮಾಡೋಕ್ಕೆ ಏನು ಉದ್ದೇಶ ಅಂತ ಅಂದರೆ, ನಂದು 3-4 ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ. ಸೊ ಏನು ನನ್ನ ಕನಸು ಅಂತ ಅಂದ್ಕೊಂಡಿದ್ದೀರಾ? ಅದು ಯೋಗಾಗೆ ಸಂಬಂಧಪಟ್ಟಿದ್ದು. ಏನು ಮ್ಯಾಟರ್ ಅಂತ ಹೇಳೋಕ್ಕೂ ಮುಂಚೆ ಫಸ್ಟ್ ನಂದು ಯೋಗ ಜರ್ನಿ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಸೊ ಫಸ್ಟ್ಲಿ ನಾನು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 2014ರಲ್ಲಿ. 2014ನಲ್ಲಿ ನಂದು SLC ಎಕ್ಸಾಮ್ ಆಗ ಜಸ್ಟ್ ಮುಗ್ದಿತ್ತು ಮತ್ತು ರಜೆ ಸ್ಟಾರ್ಟ್ ಆಗೋಗಿತ್ತು. ರಜದಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಮನೇಲಿ ನನ್ನನ್ನು ಯೋಗಾಗೆ ಜಾಯ್ನ್ ಆದರು. ಹೆಲ್ತ್ಗೂ ಯೂಸ್ ಆಗುತ್ತೆ, ನಿಂಗೆ ಟೈಮ್ ಪಾಸು ಆದಂಗೆ ಆಗುತ್ತೆ ಅಂತ ಜಾಯ್ನ್ ಮಾಡಿಸಿದ್ರೆ ನಾನು ಜಾಯ್ನ್ ಆದೆ. ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಜಾಯ್ನ್ ಆಗಿದ್ದು. ಈಗ 2026 ಆಗಿದೆ. ನನಗೆ ಯೋಗ ನನ್ನ ಲೈಫ್ದು ತುಂಬ ಮೇಯ್ನ್ ಪಾರ್ಟ್ ಆಗೋಗಿದೆ ಇವಾಗ. ಈ 2026ಅಲ್ಲಿ ನಂದು ಏನು ಕನಸು ನನಸಾಯಿತು ಅಂತ ಹೇಳೋಕ್ಕೂ ಮುಂಚೆ ಇನ್ನೂ ಒಂದು ವಿಷಯ ಹೇಳ್ತೀನಿ. 2014ನಲ್ಲಿ ನಾನು ಯೋಗ ಜಾಯ್ನ್ ಆದೆ. 5 ವರ್ಷ ಆದಮೇಲೆ 2019ನಲ್ಲಿ 5 ಇಯರ್ಸ್ ಆಗಿತ್ತಲ್ಲ ಎಕ್ಸ್ಪೀರಿಯೆನ್ಸು. ಆದ್ದರಿಂದ ನಾನು ಯೋಗ ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡಿದೆ. ಯೋಗ ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡಿದ್ದೀನಿ ಅಂದರೆ ನಾನು ಟೀಚಿಂಗ್ ಎಬಿಲಿಟಿ ಇದೆ ಅಂತ ಅಂದ್ಬಿಟ್ಟು ನಾನು ಸ್ಮಾಲ್ ಸ್ಕೂಲ್, 1-2 ಸ್ಕೂಲು, ಡ್ಯಾನ್ಸ್ ಅಕಾಡೆಮೀಸು, ಆ ಥರ ಚಿಕ್ಕ ಪುಟ್ಟ ಅಕಾಡೆಮೀಸು ಅಲ್ಲೆಲ್ಲ ನಾನು ಯೋಗ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. 2019ನಲ್ಲಿ ಯೋಗ ಹೇಳ್ಕೊಡ್ತಾ ಇದ್ದೆ ಮಾರ್ನಿಂಗ್ ಟೈಮ್ಸು. ಬಟ್ ಅದಾದಮೇಲೆ ನಾನು ಕಾಲೇಜಿಗೆ ಹೋಗ್ತಾಯಿದ್ದೆ. ನಾನು ಇನ್ನೂ ಇಂಜಿನಿಯರಿಂಗ್ ಓದ್ತಾಯಿದ್ದೆ ಆ ಟೈಮಲ್ಲಿ. ಆಮೇಲೆ 2020ನಲ್ಲಿ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಸೊ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಇಂಜಿನಿಯರಿಂಗ್ ಓದಿರೋದಕ್ಕೋಸ್ಕರ ನಾನು ಇಂಜಿನಿಯರಿಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆದೆ. ಲೈಫ್ ಬೇರೆ ಥರನೇ ಟರ್ನ್ ತೊಗೊಳ್ತು. ನಾನು ಯೋಗ ಟೀಚಿಂಗ್ ಬಿಟ್ಬಿಟ್ಟಿದ್ದೆ. ಬಟ್ ಯೋಗ ನನ್ನ ಲೈಫ್ ಪಾರ್ಟ್ ಆಗಿರೋದ್ರಿಂದ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಇನ್ನೂ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ. 2014ನಲ್ಲಿ ಸ್ಟಾರ್ಟ್ ಆಗಿದ್ದು ಯೋಗ, ಈಗಲೂ ಡೈಲಿ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ. ಬಟ್ ಯೋಗ ಟೀಚಿಂಗ್ ಮಾಡ್ತಾಯಿಲ್ಲ ಅಷ್ಟೇ. ಸೊ ನಂದು ಇನ್ನೂ ಒಂದು ಕನಸು ಏನಾಗಿತ್ತು ಅಂದರೆ, 2014ನಲ್ಲಿ ಸ್ಟಾರ್ಟ್ ಆಗಿ ಇವಾಗ 2026 ಆಗಿ ಆಲ್ಮೋಸ್ಟ್ 12 ಇಯರ್ಸ್ ಆಯಿತು. 12 ಇಯರ್ಸಿಂದ ಯೋಗ ಮಾಡಿದ್ದೀನಿ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರಬೇಕು ಅನ್ನೋ ಒಂದು ರೀಸನ್ನಿಗೆ ನನಗೆ ಡಿಪ್ಲೊಮೊ ಇನ್ ಯೋಗ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆಲ್ಮೋಸ್ಟ್ 3-4 ಇಯರ್ಸಿಂದ ತಳ್ಕೊಂಡು ಬಂದೆ. ಏನಕ್ಕೆ ಅಂತ ಅಂದರೆ ನನ್ನ ವರ್ಕ್ ಶೆಡ್ಯೂಲಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋ ಡೌಟ್ ನನಗೆ ತುಂಬ ಇತ್ತು. ಅದರಿಂದ ತಳ್ಕೊಂಡು ಬಂದೆ. ಕೊನೆಗೂ ಈ ವರ್ಷ 2026ಅಲ್ಲಿ ನಾನು ಫೈನಲಿ ಡಿಸೈಡ್ ಮಾಡಿದೆ, ಏನಾದರೂ ಆಗಲಿ ನಾನು ಈ ಸತಿ PG ಡಿಪ್ಲೊಮೊ ಇನ್ ಯೋಗ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ನಾನಿವತ್ತು ಜಾಯ್ನ್ ಆಗೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ನನ್ನ ಜೊತೆ PG ಡಿಪ್ಲೊಮೊ ಇನ್ ಯೋಗಾಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಣ.